ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಆರೋಗ್ಯಕರವಾದಂತಹ ಪಾಲಕ್ ಪನ್ನೀರನ್ನ ಮಾಡ್ತಾಯಿದ್ದೀನಿ. ಇದು ಮಾಡೋದು ತುಂಬ ಈಸಿ, ಏನು ಎಕ್ಸ್ಟ್ರಾ ಮಸಾಲ ಇಲ್ಲ. ಆರೋಗ್ಯಕರವಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾನು ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಪಾಲಕ್ನ ಚೆನ್ನಾಗಿ ಕ್ಲೀನಾಗಿ 2 ಬಾರಿ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. 3ರಿಂದ 4 ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ, ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಸಕ್ಕರೆನ ಸ್ಕಿಪ್ ಮಾಡದೆ ಹಾಕಿ, ಏಕಂತಂದರೆ ಅದು ಕಲರ್ ಡಲ್ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಪಾಲಕ್ ಗ್ರೀನಾಗಿ ಬರಬೇಕಂದ್ರೆ ನಾವು ಸಕ್ಕರೆನ ಹಾಕ್ಕೊಳ್ಬೇಕು. ಇವಾಗ ಮಿಕ್ಸಿ ಜಾರಲ್ಲಿ ನಾನು ತಕ್ಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಇವಾಗ ಮತ್ತೆ ನಾನು ಗ್ಯಾಸ್ನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಇವಾಗ ನಾನು ತುಪ್ಪ ಕೂಡ ಹಾಕ್ಕೋತಾ ಇದ್ದೀನಿ. ತುಪ್ಪ ಕಾದಿದ ಮೇಲೆ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅನ್ನಲಿ, ಅಲ್ಲಿವರೆಗೂ ಸರಿಯಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಆರೋಗ್ಯಕ್ಕಂತೂ ತುಂಬ ಬೆನಿಫಿಟ್ ಇದೆ. ಇದು ಯಾವಾಗಲೂ ಅವಾಗವಾಗ ನಾವು ಅಡುಗೆನಲ್ಲಿ ಬಳಸೋದ್ರಿಂದ ತುಂಬ ಒಳ್ಳೆಯದು. ಇವಾಗ ಕರಿಬೇವು ಕೂಡ ನಾನು ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಎಣ್ಣೆ ತುಪ್ಪ ಬೇಕಾಗಿಲ್ಲ, ಸ್ವಲ್ಪ 2 ಸ್ಪೂನ್ ಆದರೆ ಸಾಕು. ಇವಾಗ ನಾವು ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಪಾಲಕ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ಒಂದು ಸ್ವಲ್ಪ ನೀರನ್ನ ನಾನು ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ತಿಕ್ನೆಸ್ಸಿಗೆ ಯಾವ ಥರ ಬೇಕು ನೀವು ಹೆಚ್ಚು ಕಡಿಮೆ ಕೂಡ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ಅರಿಶಿಣ ಕೂಡ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಸರಿಯಾಗಿ ನಾನು ಪಾಲಕ್ ಪ್ಯೂರಿನ ಕುದಿಸ್ಕೊಳ್ಬೇಕಾಗುತ್ತೆ. ಆಲ್ರೆಡಿ ಇದೇನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಪಾಲಕ್ನ ಮೊದಲಿಗೆ ನಾವು ಕುದಿಸ್ಕೊಂಡು ಮಿಕ್ಸಿ ಮಾಡಿರೋದ್ರಿಂದ ಎಕ್ಸ್ಟ್ರಾ ಕುದಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನಾವು ಸಕ್ಕರೆ ಹಾಕೋದ್ರಿಂದ ಕಲರ್ ಚೇಂಜ್ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲರೂ ಮನೇಲಿ ಫ್ರಿಜ್ ಇರೋದಿಲ್ಲಲ್ವ, ಐಸ್ ಇರೋದಿಲ್ಲ ಮತ್ತು ಕೋಲ್ಡ್ ವಾಟರ್ ಇರೋದಿಲ್ಲಲ್ವ, ಅಂಥ ಟೈಮಲ್ಲಿ ನಾವು ಈ ಥರ ಸಕ್ಕರೆನ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು ಇವಾಗ ಪನ್ನೀರನ್ನ ಕೂಡ ಹಾಕೋತಾ ಇದ್ದೀನಿ. ಚಿಕ್ಕದಾಗಿರೋ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಆದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಷ್ಟೊಂದು. ಚಿಕ್ಕದಾಗದೆ ತಿನ್ನಬೇಕಾದ್ರೆ ಪ್ರತಿಯೊಂದು ತುತ್ತಿಗೂ ಸಿಗುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ಇವಾಗ ಕೊತ್ತಂಬರಿ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಮತ್ತೆ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸ್ಕಿನ್ ಸಮಸ್ಯೆ ಏನಾದರೂ ಇದ್ದರೆ ಇದು ತಿಂದರೆ ತುಂಬ ಒಳ್ಳೆಯದು. ಹೇರಿಗೆ ಕೂಡ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಯಾರಿಗೆಲ್ಲ ಐರನ್ ಕಂಟೆಂಟ್ ಇರಲ್ಲೋ ಅಂಥವ್ರು ಅವಾಗವಾಗ ಊಟದಲ್ಲಿ ನಾವು ಪನ್ನೀರ್ ಬಳಸೋದ್ರಿಂದ ಅಥವಾ ಪನ್ನೀರ್ ಮತ್ತು ಪಾಲಕ್ ಬಳಸೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ತಿನ್ನೋದಕ್ಕೂ ರುಚಿಕರವಾಗಿರುತ್ತೆ, ಆರೋಗ್ಯ